ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕುಕಿಂಗ್ ಚಾನಲ್. ನಾನು ಇವತ್ತು ತುಂಬಾ ಸರಳವಾಗಿ ಅಷ್ಟೇ ಟೇಸ್ಟಿಯಾಗಿರುವ ಬ್ರೆಡ್ ಆಮ್ಲೆಟನ್ನು ಮಾಡ್ತಿದ್ದೀನಿ. ಇದು ಮಕ್ಕಳಿಗೆ ತುಂಬಾ ಇಷ್ಟಕರವಾದ ರೆಸಿಪಿ. ನೀವು ಬೆಳಗ್ಗೆ ಬ್ರೇಕ್ಫಾಸ್ಟ್ಗಾದರೂ ಮಾಡ್ಕೋಬೋದು, ಸಾಯಂಕಾಲ ಈವ್ನಿಂಗ್ ಸ್ನ್ಯಾಕ್ಸ್ ಅಂತಲೇ ಮಾಡ್ಬೋದು. ತುಂಬಾ ಟೇಸ್ಟ್ಫುಲ್ಲಾಗಿರುತ್ತೆ. ಮನೆಯಲ್ಲಿ ನೀವು ಒಂದ್ಸಲ ಹೀಗೆ ಟ್ರೈ ಮಾಡಿ. ಯಾವುದೇ ಮಸಾಲೆ ಪದಾರ್ಥಗಳನ್ನು ಹಾಕದೆ ತುಂಬಾ ಸಿಂಪಲ್ಲಾಗಿ ಕೇವಲ 10 ನಿಮಿಷದಲ್ಲಿ ಮಾಡಬಹುದು ಅಂತ ಈ ರೆಸಿಪಿ ತುಂಬಾ ಟೇಸ್ಟಿಯಾಗಿರುತ್ತೆ. ತುಂಬಾ ಫಾಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ಅದನ್ನು ಹೇಗೆ ಮಾಡ್ಬೋದು ಅಂತ ನೋಡ್ಕೊಂಬರೋಣ. ನಾನಿವಾಗ ಒಂದು ಕಂಟೈನರ್ಗೆ ಹೆಚ್ಚಿದ ಈರುಳ್ಳಿ 2 ಈರುಳ್ಳಿಯನ್ನು ತೆಗೆದುಕೊಂಡಿದ್ದೀನಿ, 1 ಟೊಮೊಟೊ, ಹಾಗೆ 4 ಮೆಣಸಿಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ತುಂಬಾ ಈಸಿ, ಕೇವಲ 10 ನಿಮಿಷದಲ್ಲಿ ಮಾಡಿ ಮುಗಿಸ್ಬೋದು. ಒಂದು ಚಿಟಿಕೆಯಷ್ಟು ಅರಿಶಿಣ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡಬೇಕು. ನೆಕ್ಸ್ಟ್ ನಾನು ಇವಾಗ 4 ಮೊಟ್ಟೆಯನ್ನು ತೆಗೆದುಕೊಂಡಿದ್ದೀನಿ. ಅದನ್ನು ಒಂದೊಂದಾಗಿ ಹಾಕ್ತಿದ್ದೀನಿ ಒಡೆದು. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇವಾಗ 4 ಮೊಟ್ಟೆಯನ್ನು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ನೀವು ಬೇಕಾದರೆ ಖಾರದ ಪುಡಿಯನ್ನಾದರೂ ಹಾಕ್ಬೋದು, ಹಸಿಮೆಣಸಿಕಾಯಿ ಸ್ಕಿಪ್ ಮಾಡಿ. ಈ ಥರ ಮಿಕ್ಸಿ ಆದಮೇಲೆ ನಾನಿಲ್ಲಿ ಬ್ರೆಡ್ಡನ್ನು ತೆಗೆದುಕೊಂಡಿದ್ದೀನಿ. ಹಾಗೆ ಇವಾಗ ಒಂದು ಪ್ಯಾನನ್ನು ಇಟ್ಟು ತುಪ್ಪವನ್ನು ಹಾಕಿ ಎಲ್ಲ ಬ್ರೆಡ್ಗಳನ್ನು ರೋಸ್ಟ್ ಮಾಡ್ತಿದ್ದೀನಿ. ಮೇಲೆ ಕೆಳಗೆ ರೋಸ್ಟ್ ಮಾಡ್ಕೋಬೇಕು. ಚೆನ್ನಾಗಿ ರೋಸ್ಟ್ ಮಾಡಿದರೆ ತುಂಬಾ ಟೇಸ್ಟಿಯಾಗುತ್ತೆ. ನೀವು ಎಣ್ಣೆಯನ್ನು ಹಾಕಿ ಸಹಿತ ರೋಸ್ಟ್ ಮಾಡ್ಬೋದು. ನಾನಿಲ್ಲಿ ತುಪ್ಪವನ್ನು ಹಾಕಿ ಮಾಡ್ತಿದ್ದೀನಿ. ಹಾಗೆ ನಂತರ ಇವನ್ನು ತೆಗೆದು ಮತ್ತೆ 4 ಬ್ರೆಡನ್ನು ಹಾಕ್ತಿದ್ದೀನಿ. ತುಂಬಾ ಈಸಿಯಾಗಿ ಕೇವಲ 10 ನಿಮಿಷದಲ್ಲಿ ಮಾಡಿ ಮುಗಿಸ್ಬೋದಾದಂಥ ಈ ಬ್ರೆಡ್ ಆಮ್ಲೆಟು ಮಕ್ಕಳಿಗಂತೂ ತುಂಬಾ ಇಷ್ಟ. ನೆಕ್ಸ್ಟ್ ನಾವಿವಾಗ ಎಣ್ಣೆಯನ್ನು ಹಾಕಿ ಮಿಕ್ಸ್ ಮಾಡಿದಂಥ ಆಮ್ಲೆಟನ್ನು ಇದಕ್ಕೆ ಹಾಕಬೇಕು. ನೆಕ್ಸ್ಟ್ ಅದ್ರ ಮೇಲೆ ಬ್ರೆಡ್ಡನ್ನು ಇಟ್ಟು ಮತ್ತು ಬ್ರೆಡ್ ಮೇಲೆ ಆಮ್ಲೆಟನ್ನು ಹಾಕಬೇಕು. 2 ಸೈಡು ಚೆನ್ನಾಗಿ ರೋಸ್ಟ್ ಮಾಡಬೇಕು. 2 ಸೈಡು ರೋಸ್ಟ್ ಮಾಡಿದರೆ ಬ್ರೆಡ್ ಆಮ್ಲೆಟ್ ರೆಡಿಯಾಗಿದೆ. ನೋಡಿ ಹೇಗೆ ಕಾಣ್ತಿದೆ. ಟೇಸ್ಟ್ ವೈಸ್ ಅಂತೂ ತುಂಬಾ ಟೇಸ್ಟ್ ಆಗಿರುತ್ತೆ. ಇವಾಗ ಇದೇ ತರಹ ಎಲ್ಲ ಬ್ರೆಡ್ಗಳನ್ನು ಮಾಡಿ ಮುಗಿಸ್ಬೇಕು. ನೀವು ರೋಸ್ಟ್ ಮಾಡಿದ ಬ್ರೆಡ್ಡನ್ನು ಆಮ್ಲೆಟಲ್ಲಿ ಡಿಪ್ ಮಾಡಿ ಆದರೂ ಹಾಕ್ಬೋದು. ಆದರೆ ಈ ಥರ ಹಾಕಿದರೆ ತುಂಬಾ ಟೇಸ್ಟ್ ಆಗುತ್ತೆ. ಎಲ್ಲ ಆಮ್ಲೆಟು ಚೆನ್ನಾಗಿ ಹಿಡಿಯುತ್ತೆ. ಯಾರೆಲ್ಲ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋನ ನೋಡ್ತಿದ್ದೀರಾ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇದೇ ಥರ ಎಲ್ಲ ಬ್ರೆಡ್ಗಳನ್ನು ಆಮ್ಲೆಟ್ ಮಾಡಿ ಕೊಡ್ಬೋದು ಮಕ್ಕಳಿಗೆ. ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ. ನೀವೇ ಹೇಳ್ತೀರಾ ತುಂಬಾ ಟೇಸ್ಟಿಯಾಗಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಕಾಣಿದೆ. ಇವಾಗ ರೆಡಿಯಾಗಿದೆ ಬ್ರೆಡ್ ಆಮ್ಲೆಟ್. ಹೊರಗಡೆ ಹೋಗಿ ತಿನ್ನೋದಕ್ಕಿಂತ ಈ ಥರ ಮನೆಯಲ್ಲಿ ಮಾಡಿಕೊಟ್ರೆ ತುಂಬಾ ಇಷ್ಟ ಆಗುತ್ತೆ ಮಕ್ಕಳಿಗೆ. ಬ್ರೆಡ್ ಹಾಗೆ ಮೊಟ್ಟೆ ಇದ್ದರೆ ಯಾಕೆ ತಡ ಮಾಡ್ತೀರಾ, ಇವಾಗಲೇ ಈ ರೆಸಿಪಿಯನ್ನು ಟ್ರೈ ಮಾಡಿ. ತುಂಬಾ ಟೇಸ್ಟ್ಫುಲ್ಲಾಗಿ ಬರುತ್ತೆ. ನೋಡಿ ಈ ಥರ ಮೊದಲೇ ರೋಸ್ಟ್ ಮಾಡಿದರೆ ಈ ಥರ ಚೆನ್ನಾಗಿ ಬರುತ್ತೆ. ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಈ ರೆಸಿಪಿ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು.